ಸಮಾಜ ವಿಜ್ಞಾನ ರಾಜ್ಯ ಮಟ್ಟದ ಪದಬಂಧ ರಸಪ್ರಶ್ನೆ. ಪ್ರಸ್ತುತಿ ಸಮಾಜ ವಿಜ್ಞಾನ ಡಿಜಿಟಲ್ ವೇದಿಕೆ ಬಾಗಲಕೋಟೆ. ಪದಬಂಧ 6, ಅಧ್ಯಾಯ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ, ಭಾಗ 2. ಈಗಾಗಲೇ ಈ ಅಧ್ಯಾಯದ ಮೇಲೆ ಒಂದು ಪದಬಂಧವನ್ನ ನಾವು ಮಾಡಿದೀವಿ ಸ್ಪರ್ಧೆಯನ್ನ. ಈಗ ಮತ್ತಷ್ಟು ಪ್ರಶ್ನೆಗಳನ್ನ ತೆಗೆದು ಮತ್ತೊಂದು ಪದಬಂಧವನ್ನ ಮಾಡಿದೀವಿ. ವಿದ್ಯಾರ್ಥಿಗಳೇ, ನಾನು ಶ್ರೀ ಬಿ.ಡಿ. ಪಾಟೀಲ್, ಸರ್ಕಾರಿ ಪ್ರೌಢಶಾಲೆ ಕೊಳಲಿ, ತಾಲೂಕು ಮುಧೋಳ, ಜಿಲ್ಲೆ ಬಾಗಲಕೋಟೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಸೇವೆಯನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಪದಬಂಧವನ್ನು ಮೂಲತಃ ರಚನೆ ಮಾಡಿರ್ತಕ್ಕಂತಹ ಶ್ರೀ ಎಸ್.ಬಿ. ಮುಗುಳ್ಕೋಡ್ ಗುರುಗಳು, ಆತ್ಮೀಯರು, ಸಂಪನ್ಮೂಲ ವ್ಯಕ್ತಿಗಳು, ಶ್ರೀಯುತರು ಶ್ರೀ ಬಸವಾನಂದ ಪ್ರೌಢಶಾಲೆ ಮಹಾಲಿಂಗಪುರ್, ತಾಲೂಕು ಮುಧೋಳ, ಜಿಲ್ಲೆ ಬಾಗಲಕೋಟೆಯಲ್ಲಿ ಸಮಾಜ ವಿಜ್ಞಾನ ವಿಷಯ ಶಿಕ್ಷಕರಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಒಂದು ರಸಪ್ರಶ್ನೆ ಸ್ಪರ್ಧೆಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಗುರುಗಳು ಈ ಒಂದು ರಸಪ್ರಶ್ನೆಯಲ್ಲಿ ನಿರ್ವಾಹಕರಾಗಿ ಕೆಲಸವನ್ನ ಮಾಡಬೇಕಂತ ಅವರಲ್ಲಿ ಎಲ್ಲರ ಪರವಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಪರ್ಧಿಗಳ ಪರಿಚಯ ಮಾಡಿಕೊಳ್ಳೋಣ. ಒಂದನೇದಾಗಿ ಹುಸೇನ್ ಬಾಷಾ. ಹುಸೇನ್ ಬಾಷಾ, ಸರ್ಕಾರಿ ಪ್ರೌಢಶಾಲೆ ಬ ಸಾಲವಡಿಗಿ, ತಾಲೂಕ್ ತಾಳಿಕೋಟಿ, ಜಿಲ್ಲಾ ವಿಜಯಪುರ. ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರು I.M. ಚಿಮ್ಮಲ್ಗಿ ಗುರುಗಳು. ನನ್ನ ಹೆಸರು ಹರೀಶ್ ಅಸೋಂಡಿ, ಸರ್ಕಾರಿ ಪ್ರೌಢಶಾಲೆ ಬಿಸ್ಲಹಳ್ಳಿ, ತಾಲೂಕ್ ಬ್ಯಾಡಗಿ, ಜಿಲ್ಲಾ ಹಾವೇರಿ. ಸಮಾಜ ವಿಜ್ಞಾನದ ಶಿಕ್ಷಕರು ಶ್ರೀ S.T. ಲಮಾಣಿ ಮತ್ತು ಶ್ರೀ B.M. ಪಾಟೀಲ್. ಪಾಟೀಲ್, ಶ್ರೀ ಗಿರವಾಡಿ ವೀರಬಸಪ್ಪ ಪ್ರೌಢಶಾಲೆ ಚಿಕ್ಕಬಾಸೂರ್, ಬ್ಯಾಡಗಿ ತಾಲೂಕ್, ಹಾವೇರಿ ಜಿಲ್ಲಾ. ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು S.N. ಲಕ್ಷ್ಮೇಶ್ವರ್ ಗುರುಗಳು. ವೆಲ್ಕಮ್. ನಮ್ಮ ಶಾಲೆ ಹೆಸರು RBPG ಕಟ್ಟಿ ಪ್ರೌಢಶಾಲೆ ಆಲ್ಮಟ್ಟಿ. ನಮ್ಮ ತಾಲೂಕು ಹೆಸರು ಬಸವನ್ ಬಾಗೇವಾಡಿ. ನಮ್ಮ ಜಿಲ್ಲೆ ಹೆಸರು ವಿಜಯಪುರ. ನಮಗೆ ಸಮಾಜ ಬೋಧಿಸುತ್ತಿರುವ ಶಿಕ್ಷಕರು RP ಗುರುಗಳು. ಬರ್ಗಿ, ನಾನು ಸರ್ಕಾರಿ ಪ್ರೌಢಶಾಲೆ ಕುಳಲಿಯಲ್ಲಿ 10ನೇ ತರಗತಿ ಓದುತ್ತಿದ್ದೇನೆ, ತಾಲೂಕು ಮುಧೋಳ, ಜಿಲ್ಲೆ ಬಾಗಲಕೋಟ್. ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರು B.D. ಪಾಟೀಲ್ ಮತ್ತು L.B. ಮಮದಾಪುರ್. ನನ್ನ ಹೆಸರು ವಿನಾಯಕ್ ಕಿರುಡಿ, ತಾಲೂಕ್ ಬ್ಯಾಡಗಿ, ಜಿಲ್ಲಾ ಹಾವೇರಿ, ಸರ್ಕಾರಿ ಪ್ರೌಢಶಾಲೆ ಬಿಸಲಹಳ್ಳಿ. ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಬೋಧಕರು ಶ್ರೀ B.M. ಪಾಟೀಲ್, ಶ್ರೀ S.T. ಲಮಾಣಿ ಶಿಕ್ಷಕರು. ವೆಲ್ಕಮ್. ಸ್ವಾಗತ, ಸುಸ್ವಾಗತ. ಈ ಒಂದು ರಸಪ್ರಶ್ನೆಯ ವಿಶೇಷತೆ ಏನಪ್ಪಾ ಅಂತಂದ್ರ, ಎಲ್ರೂ ಉತ್ತರ ಕರ್ನಾಟಕದ ಜಿಲ್ಲೆಗಳಿಂದ ಆಯ್ಕೆಯಾಗಿ ಬಂದಿದ್ದೀರಿ. ಬಾಗಲಕೋಟೆ ಜಿಲ್ಲೆಯಿಂದ ಒಬ್ಬ ವಿದ್ಯಾರ್ಥಿ, ಬಿಜಾಪುರ ಜಿಲ್ಲೆಯಿಂದ 2 ವಿದ್ಯಾರ್ಥಿಗಳು, ಹಾವೇರಿ ಜಿಲ್ಲೆಯಿಂದ 3 ವಿದ್ಯಾರ್ಥಿಗಳು ಆಯ್ಕೆಯಾಗಿ ಬಂದಿದ್ದೀರಿ. ಅದರಲ್ಲೂ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಪ್ರತಿ ಸಾರಿ ಹಾವೇರಿ ಜಿಲ್ಲೆಯಿಂದ ಒಬ್ಬ ವಿದ್ಯಾರ್ಥಿ ಅಂತಿಮ ಸುತ್ತಿಗೆ ಆಯ್ಕೆ ಆಗಿರ್ತಾರೆ ಅನ್ನೋದು ಮತ್ತೊಂದು ವಿಶೇಷವಾದ ವಿಶೇಷತೆ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನ ಕೋರುತ್ತಾ ಈಗ ನಾವು 1ನೇ ಸುತ್ತಿನ ನಿಯಮಗಳನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಿಗಳನ್ನ ಕುರಿತು 2 ಶುಭ ನುಡಿಗಳನ್ನ ಆಡ್ಬೇಕು ಅಂತ ಮುಗುಳ್ಕೋಡ್ ಗುರುಗಳಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸರ್. ಪ್ರಾರಂಭದಲ್ಲಿ ನಮ್ಮ BDP ಡಿಜಿಟಲ್ ಗ್ರೂಪ್ ನ ಮುಖ್ಯಸ್ಥರಾಗಿರುವಂತಹ ರಾಜ್ಯ ಮಟ್ಟದ ಸಮಾಜ ವಿಜ್ಞಾನ ವಿಷಯ ಸಂಪನ್ಮೂಲ ವ್ಯಕ್ತಿಗಳು ಆಗಿರುವಂತಹ ಸರ್ಕಾರಿ ಪ್ರೌಢಶಾಲೆ ಕುಳಲಿ ಸಮಾಜ ವಿಜ್ಞಾನ ವಿಷಯ ಶಿಕ್ಷಕರು ಆಗಿರುವಂತಹ ಶ್ರೀ B.D. ಪಾಟೀಲ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಹಲವಾರು ನಾನಾ ಜಿಲ್ಲೆಗಳಿಂದ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿ ಇಡೀ ರಾಜ್ಯ ಮಟ್ಟದ ಎಲ್ಲಾ ವಿದ್ಯಾರ್ಥಿಗಳನ್ನ ಕುತೂಹಲ ಕೆರಳಿಸಿ ಅವರಿಗೆ ಆಸಕ್ತಿ, ಅಭಿರುಚಿಗಳನ್ನ ಮೂಡಿಸಿ ಕಲಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಬೇಕು ಅನ್ನುವಂತ ಮಹದುದ್ದೇಶವನ್ನ ಹೊಂದಿರುವಂತಹ ಆ ಒಂದು ಕಾರ್ಯದಲ್ಲಿ ಸದಾ ಪರಿಶ್ರಮ ವಹಿಸ್ತಾ ಹಗಲಿರುಳು ಸೇವೆಯನ್ನು ಸಲ್ಲಿಸ್ತಾ ಇರುವಂತ ವಿದ್ಯಾರ್ಥಿಗಳ ಪರ ಕಾಳಜಿಯನ್ನು ಇರುವಂತ ಶ್ರೀ B.D. ಪಾಟೀಲ್ ಸರ್ ಅವರ ಶ್ರಮ ತುಂಬಾನೇ ಪ್ರಶಂಸನೀಯವಾಗಿರುವಂತ. ಹಾಗಾಗಿ ವಿದ್ಯಾರ್ಥಿಗಳು ಈ BDP ಡಿಜಿಟಲ್ ಗ್ರೂಪ್ ನ ಈ ನಮ್ಮ ಪಾಟೀಲ್ ಸರ್ ಅವರು ಮಾಡ್ತಾ ಇರುವಂತ ಈ ಒಂದು ಕಾರ್ಯಕ್ರಿಯೆ ಯೋಜನೆ ಬಹಳ ಮಹತ್ವಶಾಲಿಯಾಗಿರುವಂತದ್ದು. ಇದರ ಸದುಪಯೋಗವನ್ನ ಪಡೆದುಕೊಂಡು ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಬದುಕನ್ನ ಯಶಸ್ವಿಗೊಳಿಸಬೇಕಂತ ಹೇಳ್ತಾ ಈ 6ನೇ ರಾಜ್ಯ ಮಟ್ಟದ ಪದಬಂಧ ಸ್ಪರ್ಧೆಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ನಾನು ಮತ್ತೊಮ್ಮೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೀನಿ. ಧನ್ಯವಾದಗಳು ಸರ್. ಏನಿಲ್ಲ ಸರ್, ನಮ್ದೇನಿಲ್ಲ, ನೀವು ಎಲ್ಲ ಸಹ ಕೈ ಜೋಡ್ಸಾತೀರಿ ಅಂತ ಹೇಳಿ ನಾ ಈ ಸ್ಪರ್ಧೆಯನ್ನ ಮಾಡತೀನಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಶುರು ಮಾಡೋಣ. ಇದು ಒಟ್ಟು 6 ತಂಡಗಳಿದಾವೆ. ಇಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ತಂಡಗಳಾಗಿ ಸ್ಪರ್ಧೆಯನ್ನ ಮಾಡ್ತೀರಿ. ಒಟ್ಟು ಈ ಪದಬಂಧದಲ್ಲಿ 4 ಸುತ್ತುಗಳು ಇದಾವ. ಅದ್ರ ಜೊತೆಗೆ ನೆಟ್ ನಮಗ್ ಕೈ ಕೊಡ್ಲಿಲ್ಲ, ಇಂಟರ್ನೆಟ್ ಕೈ ಕೊಡ್ಲಿಲ್ಲ ಅಂತಂದ್ರೆ ಇನ್ನೊಂದು ಅಥವಾ ಮತ್ತೊಂದು ಸುತ್ತನ್ನ ಮಾಡೋಣ. ಪದಬಂಧದಲ್ಲಿ 4 ಸುತ್ತುಗಳು ಮಾತ್ರ ಇವೆ.
ಪ್ರತಿ ಸುತ್ತಿನಲ್ಲಿ ಪ್ರತಿ ತಂಡಕ್ಕೆ 1 ಪ್ರಶ್ನೆ ಇರುತ್ತಾ, ಆಯ್ಕೆಗಳು ಇರೋದಿಲ್ಲ. ಸರಿ ಉತ್ತರಕ್ಕೆ 10 ಅಂಕ ಇರುತ್ತಾ, ಸಮಯ 30 ಸೆಕೆಂಡ್ಸ್ ಸಮಯ ಇರುತ್ತಾ, ಪಾಸ್ ಇರುತ್ತಾ, ಪಾಸ್ ಪ್ರಶ್ನೆಗೆ 5 ಬೋನಸ್ ಅಂಕ ಇರುತ್ತಾ, ಪಾಸ್ ಪ್ರಶ್ನೆಗೆ ತಕ್ಷಣ ಉತ್ತರವನ್ನ ಕೊಡ್ಬೇಕಾಗತ್ತ. ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ ಈ ಸುತ್ತಿನೊಳಗ ಈ ನಿಯಮಗಳ ಬಗ್ಗೆ. ಇಲ್ಲ ಅಂತಂದ್ರೆ ಕಂಟಿನ್ಯೂ ಮಾಡೋಣ. ಏನ್ ಡೌಟ್ ಇಲ್ಲ? ಸುತ್ತನ್ನ ಪ್ರಾರಂಭ ಮಾಡೋಣ. 1ನೇ ತಂಡ ಭಾಷಾ ವಿದ್ಯಾರ್ಥಿಗೆ ನೇರ ಪ್ರಶ್ನೆ. ಭಾರತದ ಒಕ್ಕೂಟ ರಚನೆ ಮತ್ತು ಸ್ವಾಯತ್ತತೆ ಕಲ್ಪಿಸಿದ ಶಾಸನ. ಸಮಯ ಪ್ರಾರಂಭ ಆಗಿದೆ. 10 ಅಕ್ಷರ ಇದೆ, ಹುಷಾರಾಗಿ ಹೇಳಬೇಕು. ಅನ್ಮ್ಯೂಟ್ ಮಾಡ್ಕೊಂಡು ಹೇಳು ಹುಸೇನ್. ಇಲ್ಲ ಅಂದ್ರೂ ಪಾಸ್ ಅಂತ ಹೇಳ್ಬೇಕು, ಉತ್ತರ ಗೊತ್ತಿಲ್ಲ ಅಂದ್ರು. ಸಮಯ ಮುಗಿಯೋಕ್ ಬಂತು, ಇನ್ 3 ಸೆಕೆಂಡ್ ಇದೆ, ಬೇಗ ಬೇಗ. ಹೇಳಿಲ್ಲ. ಪಾಸ್ ಹರೀಶ್ ಅಸೊಂಡಿ. ಪಾಸ್ ಸರ್. ಪಾಸ್ ರಾಜೇಗೌಡ. ಪಾಸ್ ಸರ್. ಪಾಸ್ ಕಾವ್ಯ. ಪಾಸ್ ಲಕ್ಕಪ್ಪ. ಭಾರತದ ವಿಲೀನೀಕರಣ ಕಾಯ್ದೆ. ತಪ್ಪು. ಪಾಸ್ ವಿನಾಯಕ. ಪಾಸ್ ಸರ್. ಓಕೆ, ಯಾರು ಹೇಳಿಲ್ಲ. ಭಾರತ ಒಕ್ಕೂಟ ರಚನೆ ಮತ್ತು ಸ್ವಾಯತ್ತತೆ ಕಲ್ಪಿಸಿದ ಶಾಸನ ಅಂತಂದ್ರ ಯಾವುದು ಸರಿಯಾದ ಉತ್ತರ? ಭಾರತ ಸರ್ಕಾರ ಶಾಸನ. 2ನೇ ತಂಡಕ್ಕೆ ನೇರ ಪ್ರಶ್ನೆ. ಹರೀಶ್ ಅಸುಂಡಿ ವಿದ್ಯಾರ್ಥಿಗೆ. ಸುಭಾಷ್ ಚಂದ್ರ ಬೋಸ್ ಈ ಹೆಸರಿನಿಂದ ಜನಪ್ರಿಯರಾದರು. 3 ಅಕ್ಷರ. ನೇತಾಜಿ. ನೇತಾಜಿ. ಓಕೆ, ನೇತಾಜಿ ಸರಿಯಾದ ಉತ್ತರ. 10 ಅಂಕ ಸರ್. 3ನೇ ತಂಡ ರಾಜೇಗೌಡ ಪಾಟೀಲ್ ವಿದ್ಯಾರ್ಥಿಗೆ ನೇರ ಪ್ರಶ್ನೆ. 1923ರಲ್ಲಿ ಶಾರದಾ ಮತ್ತು ಮೋತಿಲಾಲ್ ನೆಹರು ಸ್ಥಾಪಿಸಿದ ಪಕ್ಷ. 5 ಅಕ್ಷರ. ಪಾಸ್ ಸರ್. ಪಾಸ್. ಕಾವ್ಯ ಕುಂಟೂಜಿ. ಕಾಂಗ್ರೆಸ್ ಪಕ್ಷ. ತಪ್ಪು. ಪಾಸ್. ತಕ್ಕಪ್ಪ. ಸ್ವತಂತ್ರ ಪಕ್ಷ ಸರ್. ಸ್ವತಂತ್ರ ಪಕ್ಷ. ತಪ್ಪು. ಪಾಸ್. ವಿನಾಯಕ್ ಕೆರುಡಿ. ಪಾಸ್ ಸರ್. ಹುಸೇನ್ ಬಾಷಾ. ಸ್ವರಾಜ್ಯ ಪಕ್ಷ ಸರ್. ಸ್ವರಾಜ್ ಪಕ್ಷ ಸರಿಯಾದ ಉತ್ತರ. 5 ಬೋನಸ್ ಅಂಕ ಸರ್. 4ನೇ ತಂಡಕ್ಕೆ ನೇರ ಪ್ರಶ್ನೆ. ಓಕೆ, ಹಂಗಾರ ನೇರ ಪ್ರಶ್ನೆ ಕಾವ್ಯ ಕುಂಟೋಜಿ ವಿದ್ಯಾರ್ಥಿನಿಗೆ. ಭಾರತದ ಪ್ರಥಮ ಗೃಹ ಮಂತ್ರಿ. 11 ಅಕ್ಷರ ಇದೆ, ಹುಷಾರಾಗಿ ಲೆಕ್ಕ ಹಾಕೊಂಡು ಹೇಳು. 2 ಅಕ್ಷರ ಅದಾವ. ಸರ್ದಾರ್ ವಲ್ಲಭಾಯಿ ಪಟೇಲ್. ಸರಿಯಾದ ಉತ್ತರ. 10 ಅಂಕ ಸರ್. 5ನೇ ತಂಡಕ್ಕೆ ನೇರ ಪ್ರಶ್ನೆ ಲಕ್ಕಪ್ಪ ಬರ್ಗಿ ವಿದ್ಯಾರ್ಥಿಗೆ. ಸಂತಾಲರ ದಂಗೆಯು ಈ ಪ್ರದೇಶದಲ್ಲಿ ತೀವ್ರವಾಗಿತ್ತು. 4 ಅಕ್ಷರ ಇದೆ, ತಿರುಗಿದೆ. ನೀವು ಸೀದಾನೆ ಹೇಳ್ರಿ. ರಾಜಸ್ಥಾನ್ ಸರ್. ರಾಜಸ್ಥಾನ್. ತಪ್ಪು. ಪಾಸ್. ವಿನಾಯಕ್ ಕೆರುಡಿ. ಪಾಸ್ ಸರ್. ಪಾಸ್. ಹುಸೇನ್ ಬಾಷಾ. ಗುಜರಾತ್ ಸರ್. ತಪ್ಪು. ಪಾಸ್. ಹರೀಶ್. ಭಾರತ್ ರೀ. ಭಾರತ್ ಸರಿಯಾದ ಉತ್ತರ. 5 ಬೋನಸ್ ಅಂಕ ಸರ್. ಹರೀಶ್ ಅಸುಂಡಿ ವಿದ್ಯಾರ್ಥಿಗೆ. ಓಕೆ ಸರ್. 6ನೇ ತಂಡ ವಿನಾಯಕ್ ಕೆರುಡಿ ವಿದ್ಯಾರ್ಥಿಗೆ ನೇರ ಪ್ರಶ್ನೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ಬುಡಕಟ್ಟು ಜನಾಂಗ. 3 ಅಕ್ಷರ. 1 ಅಕ್ಷರ ಮಧ್ಯದ ಅಕ್ಷರ ಆಲ್ರೆಡಿ ಇದೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ಬುಡಕಟ್ಟು ಜನಾಂಗ ಇದು. ಅನ್ಮ್ಯೂಟ್ ಮಾಡ್ಕೋ ವಿನಾಯಕ್. ಪಾಸ್ ಸರ್. ಪಾಸ್. ಹುಸೇನ್ ಬಾಷಾ. ಸರ್ ಸಂತಾಲ ಸರ್. ಸಂತಾಲ. ತಪ್ಪು. ಪಾಸ್. ಹರೀಶ್. ಹಲಗಲೇರಿ. ತಪ್ಪು. ಪಾಸ್. ರಾಜೇಗೌಡ. ಪಾಸ್ ಪಾಸ್ ಪಾಸ್. ಪಾಸ್. ಕಾವ್ಯ. ಇಲ್ಲ. ಪಾಸ್. ಲಕ್ಕಪ್ಪ ಬರ್ಗಿ. ಪಾಸ್ ಪಾಸ್. ಓಕೆ, ಯಾರು ಉತ್ತರವನ್ನ ಕೊಟ್ಟಿಲ್ಲ. ಸರಿಯಾದ ಉತ್ತರ ಕೋಲರು. ಕೋಲರು ಬಹಳ ಜನಾಂಗದವರು ಹೋರಾಟ ಮಾಡಿದಾರೆ, ಬುಡಕಟ್ಟದವರು. ಅದ್ರೊಳಗ ಕೋಲರು ಅನ್ನುವಂತ ಒಂದು ಬುಡಕಟ್ಟು ಜನಾಂಗನೂ ಕೂಡ ಬರುತ್ತ. ಓಕೆ, 1ನೇ ಸುತ್ತು ಮುಕ್ತಾಯ ಆಗಿದೆ. ಈಗ ಸ್ಕೋರ್ ನೋಡೋಣ. ಹುಸೇನ್ ಬಾಷಾ 5 ಅಂಕಗಳು ಸರ್. ಹರೀಶ್ ಅಸುಂಡೆ 15 ಅಂಕಗಳು. ರಾಜೇಗೌಡ ಪಾಟೀಲ 0 ಅಂಕಗಳು ಸರ್. ಕಾವ್ಯ ಕುಂಟೋಜಿ 10 ಅಂಕಗಳು ಸರ್. ಹಾ ಸರ್. ಲಕ್ಕಪ್ಪ ಬರ್ಗಿ 0 ಅಂಕಗಳು. ಹಾಗೆ ವಿನಾಯಕ್ ಕೆರೋಡಿ 0 ಅಂಕಗಳು ಸರ್. 2ನೇ ಸುತ್ತಲ್ಲಿ ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ 6ನೇ ತಂಡಕ್ಕೆ ವಿನಾಯಕ್ ಕೆರೋಡಿ ವಿದ್ಯಾರ್ಥಿಗೆ. ಅಹಿಂಸೆಯ ಮೂಲಕ ಸ್ವರಾಜ್ ಗಳಿಸುವ ಗುರಿ ಹೊಂದಿದ್ದ ಚಳುವಳಿ.
9 ಅಕ್ಷರ ಇದೆ. ಅಹಿಂಸೆಯ ಮೂಲಕ ಸ್ವರಾಜ್ ಗಳಿಸುವ ಗುರಿ ಹೊಂದಿದ್ದ ಚಳವಳಿ. ಅಸಹಕಾರ ಚಳವಳಿ. ಅಸಹಕಾರ ಚಳವಳಿ ಸರಿಯಾದ ಉತ್ತರ. 10 ಅಂಕ ಸರ್ ವಿನಾಯಕ್ ಕೆರಡಿ ವಿದ್ಯಾರ್ಥಿಗೆ. ಕೈತೆ ತಂಡಕ್ಕೆ ನೇರ ಪ್ರಶ್ನೆ ಲಕ್ಕಪ್ಪ ಬರ್ಗಿ ವಿದ್ಯಾರ್ಥಿಗೆ. ಹೋರಾಟಗಾರರು ವಿದೇಶಿ ವಸ್ತುಗಳ ಮಾರಾಟದ ಡ್ಯಾಶ್ಗಳ ಮುಂದೆ ಮುಷ್ಕರ ನಡೆಸಿದರು. ಸ್ವಾತಂತ್ರ್ಯ ಹೋರಾಟಗಾರರು ವಿದೇಶಿ ವಸ್ತುಗಳ ಮಾರಾಟದ ಡ್ಯಾಶ್ಗಳ ಮುಂದೆ ಮುಷ್ಕರ ನಡೆಸಿದರು. ಅಂಗಡಿ ಸರ್. ಅಂಗಡಿ ಸರಿಯಾದ ಉತ್ತರ. 10 ಅಂಕ ಸರ್. 10 ಅಂಕ. 4ನೇ ತಂಡ ಕಾವ್ಯ ಕುಂಟೋಜಿ ವಿದ್ಯಾರ್ಥಿನಿಗೆ ನೇರ ಪ್ರಶ್ನೆ. ರಂಗೂನ್ ಈ ದೇಶದ ರಾಜಧಾನಿ. 2 ಅಕ್ಷರ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳಮ್ಮ. 2 ಅಕ್ಷರ. ರಾಜನ್ ಗೌಡ ಮ್ಯೂಟ್ ಮಾಡ್ಕೋ. ಕಾವ್ಯ ಅನ್ಮ್ಯೂಟ್ ಮಾಡ್ಕೊ. ಗೋವಾ ಸರ್. ಗೋವಾ ತಪ್ಪು. ಪಾಸ್. ರಾಜನ್ ಗೌಡ ಹೇಳು. ಬರ್ಮಾ ಸರಿಯಾದ ಉತ್ತರ. 5 ಬೋನಸ್ ಅಂಕ ಸರ್. 3ನೇ ತಂಡಕ್ಕೆ ನೇರ ಪ್ರಶ್ನೆ ರಾಜನಗೌಡ ಪಾಟೀಲ್ ವಿದ್ಯಾರ್ಥಿಗೆ. ನಿಶಸ್ತ್ರೀಕರಣ ಕಾಯ್ದೆಯ ವಿರುದ್ಧ ಹೋರಾಡಿದ ಹಲಗಲಿಯ ಜನಾಂಗ. 3 ಅಕ್ಷರ. ಎಷ್ಟು ಅಕ್ಷರ ಇದೆಯೋ ಅಷ್ಟೇ ಹೇಳ್ಬೇಕು ನೀವು. ಬೇಡರು ಸರಿಯಾದ ಉತ್ತರ. 10 ಅಂಕ ಸರ್. 10 ಅಂಕ ಸರ್. ಓಕೆ ಸರ್. 2ನೇ ತಂಡಕ್ಕೆ ನೇರ ಪ್ರಶ್ನೆ ಹರೀಶ್ ಅಸುಂಡಿ ವಿದ್ಯಾರ್ಥಿಗೆ. ಪ್ರತ್ಯೇಕ ಮತಕ್ಷೇತ್ರದ ಬದಲಾಗಿ ಸಾಮಾನ್ಯ ಮತಕ್ಷೇತ್ರಗಳಲ್ಲಿಯೇ ಕೆಲವು ಕ್ಷೇತ್ರಗಳನ್ನು ಅಸ್ಪೃಶ್ಯರಿಗೆ ಮೀಸಲಿಡುವುದು ಈ ಒಪ್ಪಂದದ ಕರಾರು ಆಗಿದೆ. 2 ಅಕ್ಷರ. ಎಡದಿಂದ ಬಲಕ್ಕೆ. ಪ್ರತ್ಯೇಕ ಮತಕ್ಷೇತ್ರದ ಬದಲಾಗಿ ಸಾಮಾನ್ಯ ಮತಕ್ಷೇತ್ರಗಳಲ್ಲಿಯೇ ಕೆಲವು ಕ್ಷೇತ್ರಗಳನ್ನ ಅಸ್ಪೃಶ್ಯರಿಗೆ ಮೀಸಲಿಡುವುದು ಈ ಒಪ್ಪಂದದ ಕರಾರು. ಸಮಯ ಮುಗಿಯಕ್ ಬಂತು. ಬೇಗ ಅನ್ಮ್ಯೂಟ್ ಮಾಡ್ಕೊಂಡು ಹೇಳು. ಮತ ತಪ್ಪು. ಪಾಸ್. ಹುಸೇನ್. ಜಾತಿ ಸರ್. ತಪ್ಪು. ಪಾಸ್. ವಿನಾಯಕ್ ಕೆರುಡಿ. ಪಾಸ್ ಸರ್. ಪಾಸ್. ಲಕ್ಕಪ್ಪ. ಪಾಸ್ ಸರ್. ಪಾಸ್. ಕಾವ್ಯ. ಪಾಸ್. ರಾಜನ್ ಗೌಡ. ಪಾಸ್ ಸರ್. ಓಕೆ, ಯಾರು ಹೇಳಿಲ್ಲ. ಸರಿಯಾದ ಉತ್ತರ ಪೂನಾ ಒಪ್ಪಂದ. ಪೂನಾ ಒಪ್ಪಂದದ ಪ್ರಕಾರ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳಾಗಿ ಸಾಮಾನ್ಯ ಮತಕ್ಷೇತ್ರಗಳಲ್ಲಿ ಕೆಲವು ಕ್ಷೇತ್ರಗಳನ್ನ ಮೀಸಲಿಡುವಂತ ಒಂದು ಕರಾರು ಪೂನಾ ಒಪ್ಪಂದದಲ್ಲಿ ಆಯಿತು. 1ನೇ ತಂಡಕ್ಕೆ ನೇರ ಪ್ರಶ್ನೆ ಹುಸೇನ್ ಭಾಷೆ ವಿದ್ಯಾರ್ಥಿಗೆ. ತೆರಿಗೆಗೆ ಇನ್ನೊಂದು ಹೆಸರು ಆದರೆ ಸುಂಕ ಅಲ್ಲ. 2 ಅಕ್ಷರ. ತೆರಿಗೆಗೆ ಇನ್ನೊಂದು ಹೆಸರು ಆದರೆ ಸುಂಕ ಅಲ್ಲ. 2 ಅಕ್ಷರ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳು. ಕಾವ್ಯ ಮ್ಯೂಟ್ ನಲ್ಲಿರು. ಕಾವ್ಯ ಮ್ಯೂಟ್ ಅಲ್ಲಿ. ಹುಸೇನ್ ಭಾಷೆ ಅನ್ಮ್ಯೂಟ್ ಆಗಿದ್ರು ನೋಡು. ಆಗೈತಿ ಸರ್. ಹಾ ಹೇಳು. ಆನ್ಸರ್ ಹೇಳು ಬೇಗ ಬೇಗ. ಓಕೆ, ಸಮಯ ಮುಕ್ತಾಯ. ಪಾಸ್. ಪಾಸ್. ವಿನಾಯಕ್ ಕೆರುಡಿ. ಸಾಲ ತಪ್ಪು. ಪಾಸ್. ಲಕ್ಕಪ್ಪ. ಹಣ ಸರ್. ತಪ್ಪು. ಪಾಸ್. ಕಾವ್ಯ. ಟ್ಯಾಕ್ಸ್. ತಪ್ಪು ಅಮ್ಮ, ನಾವು ಕನ್ನಡದಲ್ಲಿ ಕೇಳ್ತಾ ಇದ್ದೀವಿ. ಪಾಸ್. ರಾಜನ್ ಗೌಡ. ಧನ ತಪ್ಪು. ಪಾಸ್. ಹರೀಶ್. ಓಕೆ, ಯಾರು ಸರಿಯಾದ ಉತ್ತರವನ್ನ ಕೊಡ್ಲಿಲ್ಲ. ಸರಿಯಾದ ಉತ್ತರ ಕರ. ಕರ ಅಂತ ಕೂಡ ಕರೀತಾರೆ. ಕರ ನಿರಾಕರಣಾ ಚಳವಳಿ ಅಂತ ಒಂದ್ ಚಳವಳಿ ಬರುತ್ತೆ ನೋಡ್ರಿ. ಟ್ಯಾಕ್ಸ್ ಕೊಡದೇ ಇರ್ತಕ್ಕಂಥ ಚಳವಳಿ ಕರ ನಿರಾಕರಣೆ ಚಳವಳಿ. ಓಕೆ, 2ನೇ ಸುತ್ತು ಮುಕ್ತಾಯವಾಗಿದೆ. ಸ್ಕೋರ್ ನೋಡೋಣ. ಹುಸೇನ್ ಭಾಷಾ 0 ಅಂಕಗಳು. ಹರೀಶ್ ಅಸುಂಡೆ 0 ಅಂಕಗಳು. ಆಮೇಲೆ ರಾಜನಗೌಡ ಪಾಟೀಲ 15 ಅಂಕಗಳು. ಹಾ ಸರ್. ಕಾವ್ಯ ಕುಂಟೋಜಿ 0 ಅಂಕಗಳು. ಲಕ್ಕಪ್ಪ ಬರಗಿ 10 ಅಂಕಗಳು. ವಿನಾಯಕ್ ಕೆರುಡಿ 10 ಅಂಕಗಳು ಸರ್. ಓಕೆ ಸರ್. ಮುಂದಿನ ದಿನಗಳಲ್ಲಿ ನಾನು ಮಾಡುವಂಥ ವಿಡಿಯೋಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರಬೇಕಾದ್ರೆ ನನ್ನ BDP ಡಿಜಿಟಲ್ ವರ್ಲ್ಡ್ ಅನ್ನುವಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅದರ ಮುಂದ್ಗಡೆ ಇರ್ತಕ್ಕ ಬೆಲ್ ಬಟನ್ ಅನ್ನು ಒತ್ತಿ. ಈ ವಿಡಿಯೋಗಳು ನಿಮಗೆ ಉಪಯುಕ್ತ ಅಂತ ಅನಿಸಿದರೆ, ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ. ಜೊತೆಗೆ ಏನಾದರೂ ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಮೊದಲನೇ ಪ್ರಶ್ನೆ 1ನೇ ತಂಡಕ್ಕೆ ಹುಸೇನ್ ಭಾಷಾ ವಿದ್ಯಾರ್ಥಿಗೆ. ಹಿಂದೂ ಮುಸ್ಲಿಮರ ಒಗ್ಗಟ್ಟಿನ ಚಳವಳಿ. ಹಿಂದೂ ಮುಸ್ಲಿಮರ ಒಗ್ಗಟ್ಟಿನ ಚಳವಳಿ. 4 ಅಕ್ಷರ.
ಖಿಲಾಫತ್ ಚಳವಳಿ ಸರ್. ವೆರಿ ಗುಡ್, ಸರಿಯಾದ ಉತ್ತರ 10 ಅಂಕ ಸರ್. ಎರಡನೇ ತಂಡಕ್ಕೆ ನೇರ ಪ್ರಶ್ನೆ. ಝಾನ್ಸಿ ರೆಜಿಮೆಂಟಿನ ನೇತೃತ್ವ ವಹಿಸಿದ್ದವರ ಪೂರ್ವ ಪದ. ಹುಷಾರಾಗಿ ಹೇಳಮ್ಮ. ಹರೀಶ್. ಝಾನ್ಸಿ ರೆಜಿಮೆಂಟಿನ ನೇತೃತ್ವ ವಹಿಸಿದ್ದವರ ಪೂರ್ವ ಪದ. ಎರಡು ಅಕ್ಷರ ಹೇಳ್ಬೇಕು. ಅನ್ಮ್ಯೂಟ್ ಮಾಡ್ಕೋ. 10 ಅಂಕಗಳು ಸರ್. ನೇರ ಪ್ರಶ್ನೆ. ಲಕ್ಷ್ಮಿ ಸೆಹಗಲ್ ಇತ್ತು, ಅದರ ಪೂರ್ವ ಪದ ಲಕ್ಷ್ಮಿ. ಸರಿಯಾದ ಉತ್ತರ. 2 ಅಕ್ಷರ. ಮೂರನೇ ತಂಡಕ್ಕೆ ನೇರ ಪ್ರಶ್ನೆ. ರಾಜನಗೌಡ ವಿದ್ಯಾರ್ಥಿಗೆ. ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಸಂದ ಅತ್ಯುನ್ನತ ಪ್ರಶಸ್ತಿ. ಭಾರತ ರತ್ನ. ಸರಿಯಾದ ಉತ್ತರ. 10 ಅಂಕ ಸರ್. ರಾಜನಗೌಡ ವಿದ್ಯಾರ್ಥಿಗೆ. ನಾಲ್ಕನೇ ತಂಡಕ್ಕೆ ನೇರ ಪ್ರಶ್ನೆ. ಅಸ್ಪೃಶ್ಯತೆ ಹೋರಾಟದಲ್ಲಿ ರೂಪಿಸಲಾದ ದೇವಾಲಯದ ಚಳವಳಿ. ಮೇಲಿಂದ ಕೆಳಕ್ಕೆ ಇದೆ. ನಾಲ್ಕನೇ ತಂಡ ಕಾವ್ಯ ಕುಂಟೋಜಿ ವಿದ್ಯಾರ್ಥಿನಿಗೆ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳಮ್ಮ. ಅಸ್ಪೃಶ್ಯತೆ ಹೋಗಲಾಡಿಸಲು ರೂಪಿಸಲಾದ ದೇವಾಲಯದ ಚಳವಳಿ. ಅಂಬೇಡ್ಕರ್ ಅವರು ನಡೆಸಿದಂತ ಚಳವಳಿ ಇದು. ಉಳಿದವ್ರು ಮ್ಯೂಟ್ ಮಾಡ್ಕೊಡ್ರಿ. ರಾಜನಗೌಡ. ಪಾಸ್. ಲಕ್ಕಪ್ಪ. ಪಾಸ್. ವಿನಾಯಕ. ಪಾಸ್. ಹುಸೇನ್ ಬಾಷಾ. ಸರ್ ಕಾಲಾರಾಮ್. ಕಾಲಾರಾಮ್. ವೆರಿ ಗುಡ್, ಸರಿಯಾದ ಉತ್ತರ. 5 ಬೋನಸ್ ಅಂಕ ಸರ್. ಹುಸೇನ್ ಬಾಷಾ ವಿದ್ಯಾರ್ಥಿಗೆ. ಬೋನಸ್ 5 ಅಂಕಗಳು. ಸರ್. 5ನೇ ತಂಡಕ್ಕೆ ನೇರ ಪ್ರಶ್ನೆ. ಲಕ್ಕಪ್ಪ ಬರ್ಗಿ ವಿದ್ಯಾರ್ಥಿಗೆ. ಭಾರತದಲ್ಲಿ ಖಿಲಾಫತ್ ಚಳವಳಿ ಇವರ ಪರವಾಗಿ 3 ಅಕ್ಷರ. 1 ಅಕ್ಷರ ಆಲ್ರೆಡಿ ಇದೆ. ತಲೆ ಕೆಳಗಾಗಿದೆ. ನೆಹರು ಸರ್. ತಪ್ಪು. ಪಾಸ್. ವಿನಾಯಕ್ ವಿದ್ಯಾರ್ಥಿಗೆ. ವಿನಾಯಕ್. ಪಾಸ್. ಹುಸೇನ್ ಬಾಷಾ. ಕಲಿಪರು ಸರ್. ತಪ್ಪು. ಪಾಸ್. ಹರೀಶ್. ಮುಸ್ಲಿಮರು. ತಪ್ಪು. ಪಾಸ್. ರಾಜನಗೌಡ. ಪಾಸ್. ಕಾವ್ಯ. ಕಾವ್ಯ. ಓಕೆ, ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿಲ್ಲ. ಸರಿಯಾದ ಉತ್ತರ ಟರ್ಕರು. ಮುಸ್ಲಿಮರು ಕಲಿಪರು ಅಂತ ಹೇಳಿ ನಮಗ ಸರಿ ಉತ್ತರ ಅಂತ ಅನ್ಸುತ್ತ. ಬಟ್ ಪುಸ್ತಕದೊಳಗೆ ಕ್ಲಿಯರ್ ಆಗಿ ಕೊಟ್ಬಿಟ್ಟಾರ. ಟರ್ಕರ ಪರವಾಗಿ ಭಾರತದಲ್ಲಿ ಚಳವಳಿ ನಡೀತು ಅಂತ ಹೇಳಿ. ಆಮೇಲೆ ನೋಡ್ಕೊಡ್ರಿ. 6ನೇ ತಂಡಕ್ಕೆ ನೇರ ಪ್ರಶ್ನೆ. ವಿನಾಯಕ್ ಕೆರುಡಿ ವಿದ್ಯಾರ್ಥಿಗೆ. ರಾಷ್ಟ್ರೀಯ ಹೋರಾಟದ ಪರಮ ಗುರಿ. 5 ಅಕ್ಷರ. 2 ಅಕ್ಷರ ಆಲ್ರೆಡಿ ಇದೆ. ರಾಷ್ಟ್ರೀಯ ಹೋರಾಟದ ಪರಮ ಗುರಿ. ಪೂರ್ಣ ಸ್ವರಾಜ್ಯ ರೀ ಸರ್. ಪೂರ್ಣ ಸ್ವರಾಜ್ಯ. ಸರಿಯಾದ ಉತ್ತರ. 10 ಅಂಕ ಸರ್. ವಿನಾಯಕ್ ಕೆರುಡಿ ವಿದ್ಯಾರ್ಥಿಗೆ. ಓಕೆ ಸರ್. 3ನೇ ತಂಡ ಮುಕ್ತಾಯವಾಗಿದೆ. ಸ್ಕೋರ್ ನೋಡೋಣ ಸರ್. ಹೇಳಿ ಸರ್. ಹುಸೇನ್ ಬಾಷಾ 15 ಅಂಕಗಳು ಸರ್. ಹಾ ಸರ್. ಹರೀಶ್ ಅಸುಂಡೆ 10 ಅಂಕಗಳು. ಹಾ ಸರ್. ರಾಜನಗೌಡ ಪಾಟೀಲ್ 10 ಅಂಕಗಳು. ಹಾ ಸರ್. ಕಾವ್ಯ ಕುಂಟೋಜಿಗೆ 0 ಅಂಕಗಳು. ಹಾ ಸರ್. ಲಕ್ಕಪ್ಪ ಬರಗಿ 0 ಅಂಕಗಳು. ವಿನಾಯಕ ಕೆರುಡಿ 10 ಅಂಕಗಳು ಸರ್. ಓಕೆ ಸರ್. ನೋ ಅಬ್ಜೆಕ್ಷನ್. 4ನೇ ಸುತ್ತನ್ನು ಪ್ರಾರಂಭ ಮಾಡೋಣ. 6ನೇ ತಂಡಕ್ಕೆ ನೇರ ಪ್ರಶ್ನೆ. ವಿನಾಯಕ್ ಕೆರುಡಿ ವಿದ್ಯಾರ್ಥಿಗೆ. ನೀಲಿ ಬೆಳೆಯಿಂದ ಸಂತ್ರಸ್ತರಾದ ರೈತರ ಪರವಾಗಿ ನಡೆದ ಚಳುವಳಿ. 8 ಅಕ್ಷರ ಇದೆ. ತಲೆ ಕೆಳಗಾಗಿದೆ. ಕೊನೆಯ ಅಕ್ಷರ ಳಿ. ಹುಷಾರಾಗಿ ಯೋಚನೆ ಮಾಡಿ ಲೆಕ್ಕ ಹಾಕೊಂಡು ಹೇಳು ಅಕ್ಷರಗಳನ್ನ. ನೀಲಿ ಬೆಳೆಯಿಂದ ಸಂತ್ರಸ್ತರಾದ ರೈತರ ಪರವಾಗಿ ನಡೆದ ಚಳವಳಿ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳು. ವಿನಾಯಕ್ ಕೇಳಿಲ್ಲ. ವಿನಾಯಕ್. ಪಾಸ್. ಲಕ್ಕಪ್ಪ ಬರ್ಗಿ. ಪಾಸ್. ಕಾವ್ಯ ಕುಂಟೋಜಿ. ಚಂಪಾರಣ್ಯ ಚಳವಳಿ. ವೆರಿ ಗುಡ್, ಸರಿಯಾದ ಉತ್ತರ. 5 ಬೋನಸ್ ಅಂಕ ಸರ್ ಕಾವ್ಯ ವಿದ್ಯಾರ್ಥಿನಿಗೆ. 5ನೇ ತಂಡಕ್ಕೆ ನೇರ ಪ್ರಶ್ನೆ. ಲಕ್ಕಪ್ಪ ಬರ್ಗಿ ವಿದ್ಯಾರ್ಥಿಗೆ. ಸುಭಾಷರು ಮೂಲತಃ ಒರಿಸ್ಸಾದ ಈ ನಗರದವರು. ಕಲ್ಕತ್ತಾ ಸರ್. ತಪ್ಪು. ಅಲ್ಲಿ ಮಧ್ಯದ ಅಕ್ಷರ ನೋಡ್ಬೇಕಾಗಿತ್ತು ನೀನು. ಪಾಸ್. ಕಾವ್ಯ ಕುಂಟೋಜಿ. ಇನ್ನ ಮೇಡಮ್ಮ ಗೊತ್ತಿಲ್ಲ. ಕಟ್ಟಕ್ಕಿ. ತಪ್ಪು. ಪಾಸ್. ರಾಜನಗೌಡ. ರಾಜನಗೌಡ. ಪಾಸ್. ಹರೀಶ್. ಕಟಕ್ರಿ.
ಕಟಕ್ ಸರಿಯಾದ ಉತ್ತರ. ಹರೀಶ್ ಅಸುಂಡಿ ವಿದ್ಯಾರ್ಥಿಗೆ 5 ಬೋನಸ್ ಅಂಕ ಸರ್. 4ನೇ ತಂಡಕ್ಕೆ ನೇರ ಪ್ರಶ್ನೆ. ಕಾವ್ಯ ಕುಂಟೋಜಿ ವಿದ್ಯಾರ್ಥಿನಿಗೆ, ಗಾಂಧೀಜಿಯವರು ಈ ಹೆಸರಿನಿಂದ ಜನಪ್ರಿಯರಾಗಿದ್ದರು. 3 ಅಕ್ಷರ. ಒಂದೇ ಅಕ್ಷರ ನಿನ್ನ ಪಾಲಿಗೆ, 2 ಅಕ್ಷರ ಆಲ್ರೆಡಿ ಇದೆ. ಮಹಾತ್ಮ. ತಪ್ಪು ಕಾವ್ಯ, ಅಲ್ಲಿ ನೋಡ್ಬೇಕು. 3 ಅಕ್ಷರದಲ್ಲಿ 2 ಅಕ್ಷರ ಇತ್ತು. ರಾಜನಗೌಡ ಪಾಸ್. ಬಾಪೂಜಿ ಸರಿಯಾದ ಉತ್ತರ. ರಾಜನಗೌಡ ವಿದ್ಯಾರ್ಥಿಗೆ 5 ಬೋನಸ್ ಅಂಕ ಸರ್. ಓಕೆ ಸರ್. ನೀನು ಹೇಳ್ದಕ್ಕಿ ಮಹಾತ್ಮ ಅಂತ ಹೇಳಿ. ಎಷ್ಟು ಸರಳ ಪ್ರಶ್ನೆ ಇದೆ ಇದು. ನಾವು ಹೇಳುವಂತ ಪ್ರಶ್ನೆ ಉತ್ತರ ಅಲ್ಲಿ ಹೊಂದಾಣಿಕೆ ಆಗುತ್ತೋ ಇಲ್ಲೋ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಂಡು ಹೇಳ್ಬೇಕು. ಹ ಓಕೆ. ಓಕೆ ಓಕೆ. ಬಾಪೂಜಿ ಸರಿಯಾದ ಉತ್ತರ ಆಗಿತ್ತು ರಾಜನಗೌಡ ವಿದ್ಯಾರ್ಥಿಗೆ. 3ನೇ ತಂಡ ರಾಜನಗೌಡ ವಿದ್ಯಾರ್ಥಿಗೆ ನೇರ ಪ್ರಶ್ನೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾದ ಕಾಯ್ದೆ. ರಾಜನಗೌಡ 3 ಅಕ್ಷರ ಇದೆ, ಮೇಲಿಂದ ಕೆಳಗೆ. ಕೊನೆಯ ಅಕ್ಷರ ಆಲ್ರೆಡಿ ಇದೆ. ಕನ್ವರ್ಟ್ ಮಾಡ್ಕೋ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾದ ಕಾಯ್ದೆ. ಉತ್ತರ ಸರಿಯಾದ ಉತ್ತರ. 10 ಅಂಕ ಸರ್. 2ನೇ ತಂಡಕ್ಕೆ ನೇರ ಪ್ರಶ್ನೆ. ಹರೀಶ್ ಅಸುಂಡಿ ವಿದ್ಯಾರ್ಥಿಗೆ, ಮುಸ್ಲಿಮರ ಧಾರ್ಮಿಕ ಮುಖಂಡರನ್ನು ಹೀಗೆ ಕರೆಯುವರು. ಮುಸ್ಲಿಮರ ಧಾರ್ಮಿಕ ಮುಖಂಡರನ್ನು ಹೀಗೆ ಕರೆಯುವುದು. ಸರಿಯಾದ ಉತ್ತರ. 10 ಅಂಕ ಹರೀಶ್ ವಿದ್ಯಾರ್ಥಿಗೆ. ಹುಸೇನ್ ಭಾಷಾ ವಿದ್ಯಾರ್ಥಿಗೆ ನೇರ ಪ್ರಶ್ನೆ. 1ನೇ ತಂಡಕ್ಕೆ. ಚರಕ ಈ ಚಳುವಳಿಯಲ್ಲಿ ಬಹಳ ಪ್ರಸಿದ್ಧವಾಯಿತು. ಚರಕ ಈ ಚಳುವಳಿಯಲ್ಲಿ ಬಹಳ ಪ್ರಸಿದ್ಧವಾಯಿತು. ಹುಷಾರಾಗಿ ಹೇಳ್ಬೇಕು. 9 ಅಕ್ಷರದ 3 ಅಕ್ಷರ ಆಲ್ರೆಡಿ ಇದ, ಅದಕ್ಕೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಹೇಳ್ಬೇಕು. ಹುಸೇನ್ ಭಾಷಾ ಅನ್ಮ್ಯೂಟ್ ಮಾಡ್ಕೋ. ಮೊದಲು ಯಾವ್ದು ಹೇಳ್ತೀವಿ ಅದನ್ನೇ ತಗೊಳ್ತೀವಿ. ಟೈಮ್ ಮುಗಿಯೋದಕ್ಕೆ ಬಂದಿದೆ. ಕ್ವಿಟ್ ಇಂಡಿಯಾ ಚಳವಳಿ ಸರ್. ಕ್ವಿಟ್ ಇಂಡಿಯಾ ಚಳವಳಿ, ಅಸಹಕಾರ ಚಳವಳಿ 2 ತಪ್ಪು. ಪಾಸ್. ವಿನಾಯಕ ಪಾಸ್. ಲಕ್ಕಪ್ಪ ಪಾಸ್ ಸರ್. ಪಾಸ್. ಕಾವ್ಯ ಕುಂಟೋಜಿ ಓಕೆ ಪಾಸ್. ರಾಜನಗೌಡ ಕಾನೂನು ಭಂಗ. ವೆರಿ ಗುಡ್. ಸವಿನಯ ಕಾನೂನು ಭಂಗ ಸರಿಯಾದ ಉತ್ತರ. ರಾಜನಗೌಡ ವಿದ್ಯಾರ್ಥಿಗೆ 5 ಬೋನಸ್ ಅಂಕ ಸರ್. 4ನೇ ಸುತ್ತು ಮುಕ್ತಾಯ ಆಗಿದೆ. ಸ್ಕೋರ್ ನೋಡೋಣ. ಹೇಳಿ ಸರ್. ಹುಸೇನ್ ಭಾಷಾ 0 ಅಂಕಗಳು ಸರ್. ಹಾ ಸರ್. ಹರೀಶ್ ಅಸುಂಡೆ 15 ಅಂಕಗಳು. ಹಾ ಸರ್. ರಾಜನಗೌಡ ಪಾಟೀಲ್ 20 ಅಂಕಗಳು. ಹಾ ಸರ್. ಕಾವ್ಯ ಕುಂಟೋಜಿ 5 ಅಂಕಗಳು. ಹಾ ಸರ್. ಲಕ್ಕಪ್ಪ ಬರ್ಗಿ 0 ಅಂಕಗಳು. ಹಾ ಸರ್. ವಿನಾಯಕ ಕೆರೋಡಿ 0 ಅಂಕಗಳು. ವೆರಿ ಗುಡ್. ಸಾಕು. 5 ಮತ್ತು 6ನೇ ಸುತ್ತಿನ ನಿಯಮಗಳು. ಪ್ರತಿ ಸುತ್ತಿನೊಳಗ ಒಂದೊಂದು ಪ್ರಶ್ನೆ ಇರುತ್ತೆ ಒಂದ್ ತಂಡಕ್ಕ. ಅಲ್ಲೇ ನಾವ್ ಏನ್ ಮಾಡಿರ್ತೀವಿ ಅಂತಂದ್ರ, ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯ ಉತ್ತರವನ್ನ ಕೊಡ್ತೀವಿ. ಉತ್ತರ ನೀವು ಹೇಳೋ ಅವಶ್ಯಕತೆ ಇಲ್ಲ, ನಾವು ಉತ್ತರವನ್ನ ಕೊಡ್ತೀವಿ. ನೀವು ಅದರ ಪ್ರಶ್ನೆಯನ್ನ ಹೇಳ್ಬೇಕು. ಅರ್ಥ ಆಯ್ತಾ? ಇದು ಯಾವ್ದ್ರ ಪ್ರಶ್ನೆಗೆ ಉತ್ತರ ಅಂತ ಹೇಳ್ಬೇಕಷ್ಟ. ಈ ಉತ್ತರ ಅದಲ್ಲ, ಇದು ಯಾವ ಪ್ರಶ್ನೆಗೆ ಉತ್ತರ ಅಂತ ಹೇಳ್ಬೇಕು. 4 ಆಯ್ಕೆಗಳು ಇರ್ತಾವ. ಸರಿ ಉತ್ತರಕ್ಕ 10 ಅಂಕ. ಸಮಯ 20 ಸೆಕೆಂಡ್ ಟೈಮ್ ಇರುತ್ತ. ಮುಂದಿನ ಒಂದು ತಂಡಕ್ಕೆ ಮಾತ್ರ ಪಾಸ್ ಆಗತ್ತ. 5 ಬೋನಸ್ ಅಂಕ ಇರತ್ತ. ಕ್ಲಿಯರ್? ಒಂದನೇ ತಂಡಕ್ಕೆ ನೇರ ಪ್ರಶ್ನೆ. ರೆಡಿ ಇರ್ರಿ. ನೋಡ್ರಿ, ಇದು ಆನ್ಸರ್ ನಾನು ಯಾರು ಅಂತ ಕೇಳ್ತಾ ಕ್ವಶನ್ ನಿಮಗೆ. ಸಮಯ 5 ಸೆಕೆಂಡ್ ಅದ. ಹುಸೇನ್ ಭಾಷಾ ಬೇಗ ಬೇಗ. ABCD. ಹುಸೇನ್ ಭಾಷಾ ಇಲ್ಲ, ಹೇಳಲಿಲ್ಲ. ಹುಸೇನ್ ಭಾಷಾ ಪಾಸ್. ಹರೀಶ್ ಅಸುಂಡಿ ಅಸಹಕಾರ ಚಳವಳಿಯ ಪ್ರಮುಖ ಬೆಳವಣಿಗೆಗಳು ನೋಡೋಣ. ತಪ್ಪಾಗಿದೆ. ಮುಂದಿನ ತಂಡಕ್ಕೆ ಇದು ಪಾಸ್ ಇಲ್ಲ, ಆದ್ರೂ ನೀವು ಉತ್ತರವನ್ನು ಹೇಳ್ಬೋದು. ಅಂಕಗಳನ್ನ ಕೊಡೋದಿಲ್ಲ.
ಯಾರು ಹೇಳ್ತೀರಿ? ಆಪ್ಷನ್ ಬಿ ರೀ ಅಸಹಕಾರ ಚಳವಳಿಯ ಪ್ರಮುಖ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ, ನೋಡೋಣ. ನ್ಯಾಯಾಲಯಗಳನ್ನ ಬಹಿಷ್ಕರಿಸೋದು, ಶಾಲೆಗಳನ್ನ ತೆರೆಯೋದು, ಸರ್ಕಾರಿ ಕಾರ್ಯಕ್ರಮಗಳನ್ನ ಬಹಿಷ್ಕರಿಸೋದು, ಇವೆಲ್ಲ ಕಾರ್ಯಕ್ರಮ ಮುಂಚಿತವಾಗಿ ಹಾಕಿಕೊಂಡಿರ್ತಕ್ಕಂಥ ಪ್ಲಾನ್ ಇದು, ಬೆಳವಣಿಗೆ ಅಲ್ಲ. ಸೊ ಯಾರಿಗೂ ಇಲ್ಲಿ ಅಂಕ ಇಲ್ಲ. ಎರಡನೇ ತಂಡಕ್ಕೆ ನೇರ ಪ್ರಶ್ನೆ ನೋಡೋಣ. ಹರೀಶ್ ಭಾಷಾ ಅನ್ಮ್ಯೂಟ್ ಆಗಿರೋ, ಉಳಿದರೆಲ್ಲ ಮ್ಯೂಟ್ ಅಲ್ಲಿರ್ರಿ. ಎರಡನೇ ತಂಡಕ್ಕೆ ನೇರ ಪ್ರಶ್ನೆ. ಹರೀಶ್ ಸೆಕೆಂಡ್ ಟೈಮ್ ಅದ. ಹರೀಶ್ ಹರೀಶ್ ಇಲ್ಲ ಹೇಳಿಲ್ಲ. ರಾಜೇಂದ್ರ ಗೌಡ ಹೋರಾಟದಲ್ಲಿ ಗಾಂಧೀಜಿಯವರ ಏನಂತ ಹೇಳತಾನ? ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ. ಸರಿಯಾದ ಉತ್ತರ. ರಾಜೇಂದ್ರಗೌಡ ಪಾಟೀಲ್ ವಿದ್ಯಾರ್ಥಿಗೆ 5 ಬೋನಸ್ ಅಂಕ. ಮೂರನೇ ತಂಡ ರಾಜೇಂದ್ರಗೌಡ ವಿದ್ಯಾರ್ಥಿಗೆ ನೇರ ಪ್ರಶ್ನೆ. ರಾಜೇಂದ್ರಗೌಡ ಪ್ರಶ್ನೆ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ರಾಜೇಂದ್ರಗೌಡ. ಕ್ವಿಟ್ ಇಂಡಿಯಾ ಚಳವಳಿ. ಬಿ ಕ್ವಿಟ್ ಇಂಡಿಯಾ ಚಳುವಳಿ ನಡೆದ ಬಗೆ ಅಂತ ಹೇಳತ್ತಿ, ನೋಡೋಣ ಏನಿದೆ ಉತ್ತರ ಅಂತ ಹೇಳಿ. ಕಾವ್ಯ ಹೇಳಮ್ಮ. ಕಾವ್ಯ ಬೇಗ. ಪ್ರಮುಖ ಪರಿಣಾಮಗಳು. ಡಿ ಅಸಹಕಾರ ಚಳುವಳಿ ಪರಿಣಾಮಗಳು. ನೋಡೋಣ. ಸರಿಯಾದ ಉತ್ತರ. ಕಾವ್ಯ ಕುಂಟೋಜಿಗೆ 5 ಅಂಕ ಸರ್. 5 ಅಂಕಗಳು. ಓಕೆ ಸರ್. ಅಸಹಕಾರ ಚಳುವಳಿಯ ಪರಿಣಾಮಗಳು ಇವೆಲ್ಲ. ಕಾವ್ಯ ಕುಂಟೋಜಿ ವಿದ್ಯಾರ್ಥಿನಿಗೆ ನೇರ ಪ್ರಶ್ನೆ ಬಂದಿದೆ. ಮೊದಲು ಕ್ವಶನ್ ಹೋದ್ರೆ ನೀವು ಮ್ಯಾಲಿರೋದು, ಆಮೇಲೆ ಟೈಮ್ ಮುಗಿದ್ರೊಳಗೆ ಪಟ್ನ ಆನ್ಸರ್. ಯಾರು ಹೇಳ್ಕೊಡೋದ್ರಲ್ಲಿ. ಓಕೆ, ಸಮಯ ಮುಕ್ತಾಯ ಆಗಿದೆ. ಪಾಸ್. 5ನೇ ತಂಡ ಲಕ್ಕಪ್ಪ. ಲಕ್ಕಪ್ಪ ಹೇಳಪ್ಪ. ಲಕ್ಕಪ್ಪ. ಲಕ್ಕಪ್ಪ. ಆಪ್ಷನ್ ಸಿ ಸರ್. ಓದು. ಅಸಹಕಾರ ಚಳವಳಿ ಸಂದರ್ಭದಲ್ಲಾದ ಪ್ರಮುಖ ಕಾರ್ಯಕ್ರಮಗಳು. ಸಿ ಒಳಗೆ ಪ್ರಮುಖ ಕಾರ್ಯಕ್ರಮ ಐತೆ ಮಗನ. ಬೆಳವಣಿಗೆಗಳು ಸರ್. ಹಾ, ಸರಿಯಾದ ಉತ್ತರ. 5 ಬೋನಸ್ ಅಂಕ ಸರ್. 5ನೇ ತಂಡ ಲಕ್ಕಪ್ಪ ಬರ್ಗಿ ವಿದ್ಯಾರ್ಥಿಗೆ ನೇರ ಪ್ರಶ್ನೆ ಬಂದಿದೆ. ಲಕ್ಕಪ್ಪ 10 ಸೆಕೆಂಡ್ ಆಯ್ತು. ಲಕ್ಕಪ್ಪ ಅನ್ಮ್ಯೂಟ್ ಮಾಡ್ಕೋ. ಹೇಳು ಬೇಗ, ನಡೆದ ಬಗ್ಗೆ. ಡಿ ಕ್ವಿಟ್ ಇಂಡಿಯಾ ಚಳವಳಿ ನಡೆದ ಬಗ್ಗೆ ಅಂತ ಹೇಳತ್ತಿ, ಹೌದಲ್ಲ? ಹಾ ಸರ್. ನೋಡೋಣ. ತಪ್ಪು. ಪಾಸ್. ಕೆರುಡಿ. ಕಾನೂನು ಭಂಗ ಚಳವಳಿ ನಡೆದ ಬಗ್ಗೆ ಸರ್. ಬಿ ಕಾನೂನು ಭಂಗ ಚಳವಳಿ ನಡೆದ ಬಗ್ಗೆ ಹೇಳತ್ತಿ, ನೋಡೋಣ. ಓಕೆ, 5 ಬೋನಸ್ ಅಂಕ ಸರ್. ಬೋನಸ್ 5 ಅಂಕ ವಿನಾಯಕನಿಗೆ. ಅದೇ ವಿನಾಯಕನಿಗೆ ಈಗ ನೇರ ಪ್ರಶ್ನೆ. 6ನೇ ತಂಡ ಪ್ರಶ್ನೆ ಬಂದಿದೆ.
ಸರ್ ಇನ್ನೂ ಕ್ವಶನ್ ಬಂದಿದೆ ಬಂದದ ನೋಡು ಸ್ಕ್ರೀನ್ ಮೇಲೆ ಕಾಣಕ್ಕೆ ಹೇಳು ಆನ್ಸರ್ ಕ್ವಿಟ್ ಇಂಡಿಯಾ ಚಳವಳಿ ನಡೆದ ಬಗ್ಗೆ. ಸಿ ಬಿ ಕ್ವಿಟ್ ಇಂಡಿಯಾ ಚಳವಳಿ ನಡೆದ ಬಗ್ಗೆ ಅಂತ ಹೇಳ್ತಿ. 4ನೇ ಆನ್ಸರ್ ಹೌದಾ? ನೋಡೋಣ. ಹ್ಞೂನ್ರಿ. ಓಕೆ, ಸರಿಯಾದ ಉತ್ತರ 10 ಅಂಕ ಸರ್. ಸುತ್ತ ಆಗದ ಅಂಕಗಳನ್ನ ಹೇಳ್ರಿ ಸರ್. ಕ್ವಶನ್ ಭಾಷಾ 0 ಅಂಕಗಳು. ಹಾ ಸರ್. ಹರೀಶ್ ಹಸುಂಡೆ 0 ಅಂಕಗಳು. ಹಾ ಸರ್. ರಾಜನಗೌಡ ಪಾಟೀಲ 5 ಅಂಕಗಳು. ಹಾ ಸರ್. ಕಾವ್ಯ ಕುಂಟೋಜಿ 5 ಅಂಕಗಳು. ಹಾ ಸರ್. ಲಕ್ಕಪ್ಪ ಬರ್ಗಿ 5 ಅಂಕಗಳು. ಹಾ ಸರ್. ವಿನಾಯಕ ಕೆರುಡಿ 15 ಅಂಕಗಳು. ಓಕೆ ಸರ್. ಕೊನೆಯ ಸುತ್ತ 6ನೇ ತಂಡಕ್ಕೆ ನೇರ ಪ್ರಶ್ನೆ ಬಂದಿದೆ. ಕ್ವಶನ್ ಬಂದ್ರಿ ಬಂತು ನೋಡು. ನನ್ನ ಸ್ಕ್ರೀನ್ ಕಾಣಿಸುತ್ತೆ. ಇದೊಂದು ಇದನ್ನ ಎಲ್ಲರಿಗೂ ಫ್ರೀ ಬಿಟ್ಟು ತಗೋ, ಟೈಮ್ ಇಲ್ಲ. ಯಾಕಂದ್ರೆ ಪಾಸು ಇಲ್ಲ. ಅಂತಂದ್ರೆ ಬಾಳ ಇನ್ನೊಂದು 10 ಸೆಕೆಂಡ್ ಜಾಸ್ತಿ ಕೊಡ್ತೀವಿ. ಆಪ್ಷನ್ ಎ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಪಾತ್ರ. ನೋಡೋಣ. ಓಕೆ, ಇನ್ನೊಂದ್ಸರಿ ಹೇಳತ್ತೀನಿ, ಪಾಸ್ ಇಲ್ಲ ಈ ಸುತ್ತಿನೊಳಗ. 10 ಸೆಕೆಂಡ್ ಟೈಮ್ ಅನ್ನ ನಿಮಗೆ ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ನಾನು ಇಲ್ಲ ಟೈಮ್ ಹಚ್ಚಿರ್ತೀನಿ. 5ನೇ ತಂಡಕ್ಕೆ ನೇರ ಪ್ರಶ್ನೆ. ಲಕ್ಕಪ್ಪ ಬರ್ಗಿ ವಿದ್ಯಾರ್ಥಿಗೆ ಲಕ್ಕಪ್ಪ ಅನ್ಬೇಕು. ಆಪ್ಷನ್ ಎ ಸ್ವತಂತ್ರ ಹೋರಾಟದಲ್ಲಿ ಕಾರ್ಮಿಕರ ಪಾತ್ರ. ನೋಡೋಣ. ಓಕೆ, ಸರಿ ಉತ್ತರ 10 ಅಂಕ ಸರ್. ಲಕ್ಕಪ್ಪ ಬರ್ಗಿ ವಿದ್ಯಾರ್ಥಿಗೆ. 4ನೇ ತಂಡ ಕಾವ್ಯ ಕುಂಟೋಜಿ ವಿದ್ಯಾರ್ಥಿನಿಗೆ ನೇರ ಪ್ರಶ್ನೆ ಬಂದಿದೆ. ಮುಂದಿನ ದಿನಗಳಲ್ಲಿ ನಾನು ಮಾಡುವಂತ ವಿಡಿಯೋಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರಬೇಕಾದ್ರೆ ನನ್ನ ಬಿಡಿಪಿ ಡಿಜಿಟಲ್ ವರ್ಲ್ಡ್ ಅನ್ನುವಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅದರ ಮುಂದ್ಗಡೆ ಇರ್ತಕ್ಕ ಬೆಲ್ ಬಟನ್ ಅನ್ನ ಒತ್ತಿ. ಈ ವಿಡಿಯೋಗಳು ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ. ಜೊತೆಗೆ ಏನಾದರೂ ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಆಪ್ಷನ್ ಬಿ ಸಿ ಮತ್ತು ಡಿ ಎರಡೂ ಸರಿ ಅಂತ ಹೇಳ್ತಾರೆ. ಎಸ್, ವೆರಿ ಗುಡ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗದವರ ಪಾತ್ರ ಅಂತ ಕೇಳಿದ್ರು ಇದೇ ಉತ್ತರವನ್ನ ಬರೀಬಹುದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂತಾಲರ ಪಾತ್ರವನ್ನ ತಿಳಿಸಿ ಆದ್ರೂ ಇದೇ ಉತ್ತರವನ್ನ ನೀವು ಬರೆದ್ರೆ ಅಂಕಗಳನ್ನ ಕೊಡ್ತಾರ. ಹೀಗಾಗಿ ಸಿ ಮತ್ತು ಡಿ ಎರಡೂ ಸರಿ ಆಗ್ತವೆ ಇಲ್ಲಿ. ಅಂದ್ರೆ ಬಿ ಸರಿಯಾದ ಉತ್ತರ. 10 ಅಂಕ ಸರ್. 3ನೇ ತಂಡಕ್ಕೆ ನೇರ ಪ್ರಶ್ನೆ. ರಾಜನಗೌಡ ಪಾಟೀಲ್ ವಿದ್ಯಾರ್ಥಿಗೆ. ಆಪ್ಷನ್ ಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಪಾತ್ರ. ಹಲೋ, ಸುಭಾಷ್ ಚಂದ್ರ ಬೋಸ್ರ ಪಾತ್ರ ಅಂದ್ರೆ ಸಿ ಹೇಳತ್ತಿ. ಸಿ. ಓಕೆ, ಸರಿಯಾದ ಉತ್ತರ. 10 ಅಂಕ ಸರ್. 2ನೇ ತಂಡ ಹರೀಶ್ ಅಸುಂಡಿ ವಿದ್ಯಾರ್ಥಿಗೆ ನೇರ ಪ್ರಶ್ನೆ ಬಂದಿದೆ. ಹರೀಶ್ ಅನ್ಮ್ಯೂಟ್ ಮಾಡ್ಕೊಂಡು ರೆಡಿ ಇರು. ಬಿ ಮತ್ತು ಸಿ ರೀ ಸರ್. ಡಿ ಆಪ್ಷನ್ ಡಿ. ಓಕೆ, ಡಿ ಮತ್ತು ಸಿ ಅಂತ ಹೇಳತಿ ನೋಡ್ನ.
ಓಕೆ, ಸರಿಯಾದ ಉತ್ತರ ಸರ್. 10 ಅಂಕ ಹರೀಶ್ ಅಸುಂಡಿ ವಿದ್ಯಾರ್ಥಿಗೆ. 1ನೇ ತಂಡಕ್ಕೆ ನೇರ ಪ್ರಶ್ನೆ. ಎಲ್ಲರೂ ನೋಟ್ ಮಾಡ್ಕೊಳ್ರಿ. ಹುಸೇನ್ ಬಾಷಾ ಅಲ್ಲಿರು ಪ್ರಶ್ನೆ. ಸರ್ ಆಪ್ಷನ್ ಬಿ ರೀ ಸರ್. ಓದು. ಸಾಮಾಜಿಕ ಸಮಾನತೆ ತರುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ. ಓಕೆ, ನೋಡೋಣ. ಸರಿಯಾದ ಉತ್ತರ. ಹುಸೇನ್ ಬಾಷಾ ವಿದ್ಯಾರ್ಥಿಗೆ 10 ಅಂಕ. 6ನೇ ಸುತ್ತು ಮುಕ್ತಾಯ ಆಗಿದೆ ಸರ್. ಸ್ಕೋರ್ ನೋಡೋಣ. ಹಾ ಸರ್. ಹುಸೇನ್ ಬಾಷಾ 10 ಅಂಕಗಳು. ಹಾ ಸರ್. ಹರೀಶ್ ಅಸುಂಡೆ 10 ಅಂಕಗಳು. ಹಾ ಸರ್. ರಾಜೇಗೌಡ ಪಾಟೀಲ್ 10 ಅಂಕಗಳು. ಹಾ ಸರ್. ಕಾವ್ಯ ಕುಂಟೋಜಿ 10 ಅಂಕಗಳು. ಹಾ ಸರ್. ಲಕ್ಕಪ್ಪ ಬರಿಗೆ 10 ಅಂಕಗಳು. ಹಾ ಸರ್. ವಿನಾಯಕ್ ಕೆರೋಡೆ 10 ಅಂಕಗಳು. ಎಲ್ಲರೂ 10 ಅಂಕ. ಎಲ್ಲರೂ 10 ಅಂಕಗಳನ್ನು ಪಡ್ಕೊಂಡಾರ. ಹಿಂಗಾಗಿ ರಿಸಲ್ಟ್ ಯಾಕೆ ನಮಗ್ ಈಕ್ವಲ್ ಆಯ್ತು, ಯಾರ್ದು ಈಕ್ವಲ್ ಅದು ಆಗ್ಲಿಲ್ಲ. ಮುಗುಳ್ಕೋಡ್ ಗುರುಗಳಲ್ಲಿ ಈ ಒಂದು ರಸಪ್ರಶ್ನೆಯ ಫಲಿತಾಂಶವನ್ನ ಘೋಷಣೆಯನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸುವಂತ ಕಾರ್ಯಕ್ರಮ ಇದೀಗ. ಗುರುಗಳಲ್ಲಿ ವಿನಂತಿ. ರಾಜ್ಯ ಮಟ್ಟದ ಈ ಪದಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ರಾಜೇಗೌಡ ಪಾಟೀಲ್ ಅನ್ನುವಂತ ವಿದ್ಯಾರ್ಥಿ ಅತಿ ಹೆಚ್ಚು 60 ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾನೆ. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನವನ್ನ ಹರೀಶ್ ಅಸುಂಡೆ ವಿದ್ಯಾರ್ಥಿಯು 50 ಅಂಕಗಳನ್ನು ಗಳಿಸಿ ಸ್ಥಾನವನ್ನು ಗಳಿಸಿದ್ದಾನೆ. ಅದೇ ಕಾರಣವಾಗಿ ವಿನಾಯಕ ಕೆರೋಡಿ ಅನ್ನುವಂತ ವಿದ್ಯಾರ್ಥಿ 45 ಅಂಕಗಳನ್ನು ಗಳಿಸಿ 3ನೇ ಸ್ಥಾನವನ್ನ ಗಳಿಸಿದ್ದಾನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಭಾಗವಹಿಸಿದಂತ 6 ಜನ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಈ ಮೂಲಕ ಅವರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ, ವಿಜಯಶಾಲಿ ಪ್ರಥಮ ದ್ವಿತೀಯ ತೃತೀಯ ಆದವರಿಗೂ ಮತ್ತು ಉತ್ತಮವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈಗ ವಿದ್ಯಾರ್ಥಿಗಳ ಅನಿಸಿಕೆ ನೋಡೋಣ. ಇದೀಗ ರಾಜೇಗೌಡ ಪಾಟೀಲ್ ಪ್ರಥಮ ಸ್ಥಾನ ಪಡ್ಕೊಂಡಿದ್ದೀಪ. ಈಗ ಈ ಒಂದು ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಖುಷಿ ಅಂತೂ ಅನ್ಸುತ್ತಾ? ಮತ್ತೇನೇನಷ್ಟು ಸ್ವಲ್ಪ ಹೇಳು. ತುಂಬಾ ಖುಷಿ ಆಯ್ತು ಭಾಗವಹಿಸಿ. ಎನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗತ್ರಿ. ನಿಮ್ಗೆ ಮೊದಲು ಥ್ಯಾಂಕ್ಸ್ ಹೇಳ್ತೇವೆ ಬಾರಿ 2 ಮಂದಿ ಗುರುಗಳಿಗೆ. ಹರೀಶ್ ಅಸುಂಡಿ ವಿದ್ಯಾರ್ಥಿಯಿಂದ ಅನಿಸಿಕೆ. ಹರೀಶ್ ನಿಮ್ಮಿಬ್ಬರು ಗುರುಗಳು ಧನ್ಯವಾದಗಳನ್ನು ತಿಳಿಸ್ಪಡಿಸ್ತೇನೆ ಸರ್. ನಾನು ಬಹಳ ಖುಷಿ ಆಯ್ತ್ರಿ. ಇದ್ ನಾಡಿ ಯಾವತ್ಲು ಈ ತರ ಆಡಿದಲ್ರಿ ನಾವು. ಎನ್ಯುವಲ್ ಎಕ್ಸಾಮಿಗೆ ಬಹಳ ತುಂಬಾ ಹೆಲ್ಪ್ ಆಗದ್ರಿ ಈ ತರ ಆಡ್ಕೊಂತ ಹೋದ್ರಿ ಸರ್. ನಮ್ಗೆ ಸ್ವಲ್ಪ ನೆನಪಿನ ಶಕ್ತಿ ಹೆಚ್ಚಾಕತ್ರಿ ಅಂತ. ಓಕೆ ವಿದ್ಯಾರ್ಥಿಗಳೇ, ನೋಡ್ರಪ್ಪ, ನಾವು ಈಗಾಗಲೇ ಈ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಅನ್ನುವಂತ ಪಾಠದ ಮೇಲೆ ಸರ್ ಒಂದು ಪದಬಂಧವನ್ನ ತಯಾರು ಮಾಡಿದ್ರು. ಅದ್ರ ಮೇಲೆ ಒಂದು ಪದಬಂಧವನ್ನ ಮಾಡಿದೀವಿ. ಆ ಪ್ರಶ್ನೆಗಳನ್ನು ಹೊರತುಪಡಿಸಿ ಮತ್ತೊಂದು ಪದಬಂಧವನ್ನ ಸರ್ ರಚನೆ ಮಾಡ್ಯಾರ. ಬಹಳ ಅದ್ಭುತ. ಯಾಕಂತಂದ್ರೆ ಒಂದೇ ಪಾಠದೊಳಗೆ ಒಂದ್ ರಸಪ್ರಶ್ನೆ ಒಂದ್ ಪದಬಂಧ ಮಾಡೋದ್ರ ಕಷ್ಟ ಅದ ಅಂತದ್ರೊಳಗೆ 2 ಮಾಡ್ಯಾರ. ಆದ್ರೂ ನಿಮ್ಗೆ ಏನ್ ಅನ್ಸುತ್ತಂದ್ರೆ ಪದಬಂಧ ಏನ್ ಬಹಳ ಈಸಿ. ನಾನ್ ನೋಡ್ತಿದೀನಿ ಈಗ, ನಾನ್ ರೆಕಾರ್ಡ್ ಮಾಡಿದನ್ನ ನೆಟ್ ಹಾಕಿದಾಗ ಬಹಳ ಜನ ಅದನ್ನ ನೋಡ್ತಾ ಇಲ್ಲ. ಅಷ್ಟು ಗೊತ್ತಾಗತ್ತೆ ನನಗೆ. 300, 400, 500 ವ್ಯೂಸ್ ಬಂದಿರ್ತಾವ. ಅಂದ್ರೆ ಅವ್ರ ತಲೆ ಒಳಗೆ ಏನಂತಂದ್ರ ಪದಬಂಧ ಈಸಿ ಇರ್ತತಿ, ಅಲ್ಲೇ ಅಕ್ಷರ ಜೋಡ್ಸೋದಷ್ಟ ಅಂತ ಹೇಳಿ. ಆದ್ರೆ ಈ ಪದಬಂಧವನ್ನ ನಾವು ನೋಡಿದಾಗ ನಿಮ್ಗೆ ಬಹಳ ಕಷ್ಟ ಆಯ್ತು. ಬಹಳ ಜನ ಇದನ್ನ ಬಹಳ ಕ್ವಶನ್ಗಳಿಗೆ 0 ತಗೊಂಡ್ರಿ. ಸೊ ನಾವು ಓದ್ತಿರ್ಬೇಕಾದ್ರ ಬರೀ SSLC ಪರೀಕ್ಷೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಓದಕ್ ಹೋಗ್ಬಾರ್ದು. SSLC ಎಲ್ಲಾರು ಪಾಸ್ ಆಗ್ತಾರೆ, ಏನ್ ದೊಡ್ಡ ಮಾತಿಲ್ಲ. ಆದ್ರ ಮುಂದೆ ನೀವು ಜೀವನದೊಳಗ ಯಾವುದೇ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಫೇಸ್ ಮಾಡ್ಬೇಕಾದ್ರೆ ವಿಷಯದ ಬಗ್ಗೆ ಆಳವಾಗಿ ತಿಳ್ಕೊಂಡಿದ್ರಿ ಅಂತಂದ್ರೆ ಮಾತ್ರ ಅಲ್ಲಿ ನೀವು ಕ್ಲಿಕ್ ಆಗೋದಕ್ಕ ಸಾಧ್ಯತೆ ಐತಿ. ಅದಕ್ಕ ಆ ದೃಷ್ಟಿಕೋನವನ್ನ ಇಟ್ಕೊಂಡು ನೀವು ವಿಷಯವನ್ನ ಸ್ವಲ್ಪ ಆಳವಾಗಿ ಓದೋದಕ್ಕ ಪ್ರಯತ್ನ ಪಡ್ರಿ. ಈಗೇನಾಗುತ್ತೆ ಅಂತಂದ್ರೆ ನಾವ್ ಹೇಳ್ತೀವಿ, ಆ 4 ಮಾರ್ಕ್ಸ್ ಪ್ರಶ್ನೆ ಸಾಮಾನ್ಯವಾಗಿ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಪಾಠದೊಳಗ ಬರ್ತಾವ. ಇಂತಿಂತಾವ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿ 10 ಕ್ವಶನ್ ಕೊಡ್ತೀವಿ 4 ಮಾರ್ಕ್ಸಿನ. ನೀವು ಅವನಷ್ಟೇ ನೋಡ್ಕೊಂಡ್ಬಿಡ್ತೀರಿ. ಆದ್ರ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡೋದನ್ನ ರೂಢಿ ಮಾಡ್ಕೊಂಡ್ರ ಮುಂದೆ ಅದು ನಿಜವಾಗ್ಲೂ ಕೂಡ ನಿಮ್ಮ ಜೀವನದೊಳಗ ಅದು ಸಹಾಯ ಮಾಡತ್ತಾ ಅನ್ನೋದನ್ನ ನಿಮ್ಮ ಗಮನಕ್ಕೆ ನಾನು ತರ್ತಾ, ಇನ್ನು ಏನಾದ್ರೂ ಚರ್ಚೆ ಮಾಡುವಂತ ವಿಚಾರಗಳು ಇದ್ರ ಹೇಳ್ರಿ, ಮಾಡೋಣ. ಇಲ್ಲ ಅಂತಂದ್ರೆ ಇವತ್ತಿನ ರಸಪ್ರಶ್ನೆಯನ್ನ ಮುಗಿಸೋಣ. ಏನಿಲ್ಲನ್ರಪ್ಪ ಸರ್, ಮತ್ ನೆಕ್ಸ್ಟ್ ಯಾವಾಗ ಮಾಡ್ತೀರಿ? ಇದು ಹಂಗ ಕಂಟಿನ್ಯೂ ಇರತ್ತಪ್ಪಿ. ನಮ್ಮ ಅಂದ್ರ ಒಂದು ಪದಬಂಧವನ್ನ ನಾವು ರಚನೆ ಮಾಡಿ ಕ್ವಿಜ್ ನಡೆಸಿ ಅದನ್ನ ಎಡಿಟ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ಬೇಕಂದ್ರೆ ನಮಗ್ ಕನಿಷ್ಠ 3 ದಿನ ಬೇಕು. ಅಗದಿ ಫುಲ್ ಡೇ ಕುತ್ಕೊಂಡು ನಾವು ವರ್ಕ್ ಮಾಡಿದ್ರೆ 3 ದಿನ ಬೇಕು. ಅಂದ್ರೆ ಪ್ರತಿ 3 ದಿನಕ್ಕೆ ಒಂದೊಂದ್ಸರಿ ಪ್ರವೇಶ ಪರೀಕ್ಷೆ, ಅದ್ರೊಳಗ ಹೈಯೆಸ್ಟ್ ತಗೊಂಡವ್ರನ್ನ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತೀವಿ. ಈ ಒಂದು ರಸಪ್ರಶ್ನೆಯಲ್ಲಿ ಪದಬಂಧವನ್ನ ತಯಾರು ಮಾಡಿಕೊಟ್ಟು ಈ ಒಂದು ರಸಪ್ರಶ್ನೆ ಒಳಗ ಸ್ಕೋರ್ ನಿರ್ವಾಹಕರಾಗಿ ಸಹಕಾರವನ್ನ ಮತ್ತು ಮಾರ್ಗದರ್ಶನವನ್ನ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥ ಮುಗುಳ್ಕೋಡ್ ಗುರುಗಳಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು, ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ರಸಪ್ರಶ್ನೆಯನ್ನ ಮುಗಿಸ್ತಾ ಇದ್ದೀವಿ. ಸೇಫ್ ಆಗಿರ್ರಿ. ಯಾವಾಗಿರ್ಲು
ಅಧ್ಯಯನದ ಕಡೆ ಹೆಚ್ಚಿನ ಒಲವನ್ನ ಕೊಟ್ಟು ಅದರಲ್ಲಿ ಭಾಗಿಯಾಗಲಿ ಅಂತ ಹೇಳುತ್ತಾ ಶುಭವನ್ನ ಕೋರುತ್ತಾ ಇವತ್ತಿನ ಈ ರಸಪ್ರಶ್ನೆಯನ್ನ ಮುಗಿಸ್ತಾ ಇದ್ದೀವಿ. ಶುಭವಾಗಿ. ನಮಸ್ಕಾರ ಸರ್.